ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ತಮಿಳುನಾಡಿನ ರಾಜಕಾರಣವೇ ಹಾಗೆ ಕಣ್ರಿ. ಮೊದಲಿನಿಂದಲೂ ಕೂಡ ವರ್ಣರಂಜಿತ ರಾಜಕಾರಣ ಈ ದ್ರಾವಿಡರ ನಾಡಿನಲ್ಲಿ. ಹಾಗೆಯೇ ಕೆಲವೊಮ್ಮೆ ಅತಿರೇಕಕ್ಕೂ ಕೂಡ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಅಧಿಕಾರದ ಮೆಟ್ಟಿಲೇರೋದಕ್ಕೆ ಇಲ್ಲಿ ಯಾರನ್ನು ಬೇಕಾದರೂ ಕೂಡ ಕೆಳಗೆ ಒದೆಯಬಹುದು. ಇದಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್ ಅಂದರೆ ತಮಿಳುನಾಡು ಬಿಜೆಪಿಯ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ಅವರು ರಾಜೀನಾಮೆಯನ್ನು ಕೊಟ್ಟಿರೋದು. ಅಣ್ಣಾ ಡಿಎಂಕೆಗಾಗಿ ಅಣ್ಣಾಮಲೈ ಸ್ಥಾನ ಪಲ್ಲಟ. ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಿಸೈನ್. ತಮಿಳರ ನೆಲದಲ್ಲಿ ಪೊಲಿಟಿಕ್ಸ್ ಒಮ್ಮೊಮ್ಮೆ ವಿಚಿತ್ರ ಅನ್ನಿಸಬಹುದು. ಹೆಚ್ಚಾಗಿ ಸಿನಿಮಾ ಪ್ರಭಾವವು ರಾಜಕಾರಣದಲ್ಲಿ ಮಹತ್ತರ ಪಾತ್ರ ವಹಿಸುತ್ತಾ ಬಂದಿದೆ. ಇದಕ್ಕೆ ಉದಾಹರಣೆಯಾಗಿ ಸಿನಿ ರಂಗದಲ್ಲಿ ಹೆಸರು ಮಾಡಿದ ಎಂಜಿಆರ್, ಕರುಣಾನಿಧಿ, ಜಯಲಲಿತಾ ಇಲ್ಲಿ ಸಿಎಂ ಪಟ್ಟಕ್ಕೇರಿದ್ದು, ವಿಜಯಕಾಂತ್, ಕಮಲ್ ಹಾಸನ್ ಇದೀಗ ವಿಜಯರಂತ ನಟರು ಹೊಸ ರಾಜಕೀಯ ಪಕ್ಷಗಳನ್ನ ಸ್ಥಾಪಿಸಿದ್ದು, ಇದೀಗ ಮತ್ತೊಂದು ರೀತಿ ಹೈಡ್ರಾಮಾಗೆ ಸಾಕ್ಷಿಯಾಗಿದೆ ತಮಿಳುನಾಡು. ಅದೇನೆಂದ್ರೆ ಅಣ್ಣಾ ಡಿಎಂಕೆ ಮೈತ್ರಿಗಾಗಿ ಬಿದ್ದಿದೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ವಿಕೆಟ್. ಹೇಳಿ ಕೇಳಿ ತಮಿಳುನಾಡಿನಲ್ಲಿ 2026ರಲ್ಲಿ ನಡೆಯೋ ವಿಧಾನಸಭಾ ಚುನಾವಣೆಗಾಗಿ ಈಗಿನಿಂದಲೇ ರಣತಂತ್ರ ರೂಪಿಸ್ತಾ ಇದೆ ಬಿಜೆಪಿ. ಜಾತಿ ಸಮೀಕರಣದ ಮೂಲಕ ಆಡಳಿತಾರೂಢ ಡಿಎಂಕೆಯನ್ನ ಅಧಿಕಾರದಿಂದ ಕಿತ್ತೊಗೆಯಲೇಬೇಕು ಅನ್ನೋ ದಿಲ್ಲಿ ಮೋದಿ ಅಮಿತ್ ಶಾ ಅಜೆಂಡಾ. ಹೀಗಾಗಿ ಈಗಿನಿಂದಲೇ ಅಮಿತ್ ಶಾ ಶುರು ಮಾಡಿದ್ದು ಚದುರಂಗದಾಟ. ಒಮ್ಮೊಮ್ಮೆ ದೊಡ್ಡ ಪಾನ್ ಹೊಡೆಯಬೇಕಾದ್ರೆ ಪ್ರಮುಖ ಪಾನ್ ಬಲಿ ಕೊಡೋ ಕೆಲಸ ನಡೀತದೆ. ಈಗಲೂ ನಡೆದಿದ್ದು ಅದೇ. ತಮಿಳುನಾಡಿನಲ್ಲಿ ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ಬಿಜೆಪಿ ಅದ್ಯಾಕೋ ಏನೋ ಮೇಲೇರುತ್ತಲೇ ಇಲ್ಲ. ಖಡಕ್ ಪೊಲೀಸ್ ಅಧಿಕಾರಿಯಾಗಿದ್ದ ಅಣ್ಣಾಮಲೈ ಕರ್ನಾಟಕದಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ತವರಿನಲ್ಲಿ ಬಿಜೆಪಿ ಮೂಲಕ ರಾಜಕಾರಣವನ್ನ ಪ್ರವೇಶಿಸಿದ್ರು. ಇಲ್ಲೂ ಕೈಚಳಕ ತೋರಿದ ಅಣ್ಣಾಮಲೈ ಪಕ್ಷ ಸೇರಿದ ಕೆಲ ವರ್ಷಗಳಲ್ಲೇ ರಾಜ್ಯ ಅಧ್ಯಕ್ಷ ಗಾದಿಗೇರಿದ್ದು ಕಮ್ಮಿ ಸಾಧನೆ ಏನಲ್ಲ. ಅಧ್ಯಕ್ಷರಾದ ಮೇಲೆ ತಮ್ಮ ಜನಪರ ಹೋರಾಟಗಳಿಂದಾಗಿ ಬೆಳೆದು ನಿಂತಿದ್ದು ದೊಡ್ಡ ನಾಯಕರಾಗಿ. ಪ್ರತಿಪಕ್ಷ ಎಐಎಡಿಎಂಕೆಗಿಂತ ಇವರದ್ದೇ ಹೆಚ್ಚು ಸದ್ದು. ಇದೇ ಈಗ ಇವರ ಹುದ್ದೆಗೆ ಕುತ್ತು ತಂದಿದ್ದು. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ರೆ ಬಿಜೆಪಿಗೆ ಬೇರೆ ಕಡೆ ನೆಲೆಯೇ ಸಿಕ್ತಿಲ್ಲ. ಈ ಸಲ ತಮಿಳುನಾಡಿನಲ್ಲಿ ಪಕ್ಷಕ್ಕೆ ಉತ್ತಮ ಅಡಿಪಾಯ ಹಾಕಲೇಬೇಕು ಅಂತ ಟೊಂಕ ಕಟ್ಟು ನಿಂತ ಅಮಿತ್ ಶಾ ಇದಕ್ಕಾಗಿ ಮತ್ತೆ ಸ್ನೇಹ ಹಸ್ತ ಚಾಚಿದ್ದು ಎಡಿಎಂಕೆ ಜೊತೆಗೆ. ಪಕ್ಷದ ನಾಯಕ ಪಳನಿಸ್ವಾಮಿ ಜೊತೆ ದಿಲ್ಲಿಲಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಅಮಿತ್ ಶಾ. ಆಗ ಪಳನಿಸ್ವಾಮಿ ಬಿಜೆಪಿ ಮೈತ್ರಿಗೆ ಇಟ್ಟ ಮೊದಲ ಷರತ್ತೇನೆಂದ್ರೆ ಅದು ಅಣ್ಣಾಮಲೈ ಪದಚ್ಯುತಿ. ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈರನ್ನ ಕೆಳಗಿಳಿಸಿದ್ರೆ ಮೈತ್ರಿಗೆ ನೋ ಪ್ರಾಬ್ಲಮ್ ಅಂದ್ರು ಪಳನಿಸ್ವಾಮಿ. ಮೊದಲು ಇಕ್ಕಟ್ಟಿಗೆ ಸಿಲುಕಿದ ಅಮಿತ್ ಶಾ ಆಮೇಲೆ ಪಕ್ಷದ ಹಿತಾಸಕ್ತಿಗಾಗಿ ನಿಷ್ಠಾವಂತ ನಾಯಕ ಅಣ್ಣಾಮಲೈ ಸ್ಥಾನಚ್ಯುತಿಗೆ ಓಕೆ ಅಂದುಬಿಟ್ರು. ಈ ಪ್ರಾಮಿಸ್ ಅನುಷ್ಠಾನದ ಭಾಗವೇ ಅಣ್ಣಾಮಲೈ ರಿಸೈನ್. ಹಾಗೆ ಬಿಜೆಪಿ ಹೈಕಮಾಂಡ್ ಅಪ್ಪಣೆಯನ್ನ ದೂಸರಾ ಮಾತೆ ಇಲ್ಲದೆ ಶಿರಸಾವಹಿಸಿ ಪಾಲಿಸುತ್ತಾರೆ ಪಕ್ಷದ ಕಟ್ಟಾಳು ಅಣ್ಣಾಮಲೈ. ಇಲ್ಲಿ ಮೇಲ್ನೋಟಕ್ಕೆ ಅಣ್ಣಾಮಲೈ ರಾಜೀನಾಮೆಗೆ ಬಿಜೆಪಿ ಕೊಡುತ್ತಿರೋ ಕಾರಣ ಪಳನಿಸ್ವಾಮಿ ಹಾಗೂ ಅಣ್ಣಾಮಲೈ ಇಬ್ಬರು ಗೌಂಡರ್ ಜಾತಿಗೆ ಸೇರಿದ ಕಾರಣ ಮೈತ್ರಿ ಪಡೆ ಕ್ಯಾಸ್ಟ್ ಈಕ್ವೇಷನ್ ಮಿಸ್ ಹೊಡೆಯುತ್ತೆ ಅಂತ. ಅಲ್ಲದೆ ಇಬ್ಬರು ಪ್ರಾದೇಶಿಕವಾಗಿ ಕೊಂಗನಾಡು ಪ್ರದೇಶಕ್ಕೆ ಸೇರಿದ್ದು ಕೂಡ ಅಣ್ಣಾಮಲೈ ರಾಜೀನಾಮೆ ಪಡೆಯೋಕೆ ಇನ್ನೊಂದು ರೀಸನ್. ಬಿಜೆಪಿ ಪಕ್ಷದ ಕಟ್ಟಾಳು ಅಣ್ಣಾಮಲೈ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಏನು ಕಾರಣ, ರಾಜಕೀಯ ಚದುರಂಗ ಏನು ಇದರಲ್ಲಿ ಅಂಥೇಳಿ ನಾವು ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಅಣ್ಣಾ ಡಿಎಂಕೆ ಮೈತ್ರಿಗೆ ಅಣ್ಣಾಮಲೈ ಅವರ ತಲೆದಂಡ ಆಗಿದೆ. ಹೈಕಮಾಂಡ್ ಸೂಚನೆಯಂತೆ ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ನಿರ್ಧಾರ ಅಲ್ಲ ಇದು. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ಅವರು ಗುಡ್ ಬೈ ಹೇಳಿದ್ದಾರೆ. ರಿಸೈನ್ಗೆ ಮೈತ್ರಿ ಜಾತಿ ಸಮೀಕರಣ ಕಾರಣ ಅನ್ನೋದು ಲೆಕ್ಕಾಚಾರ ಅಥವಾ ಸ್ಟ್ರಾಟರ್ಜಿ ಅಂತೇಳಿ ಹೇಳ್ತಾ ಇದ್ದಾರೆ. ಎಐಎಡಿಎಂಕೆ ನಾಯಕ ಪಳನಿಸ್ವಾಮಿಯೂ ಕೂಡ ಅದೇ ಸಮುದಾಯದವರು ಆಗಿರೋ ಕಾರಣದಿಂದ ಅಣ್ಣಾಮಲೈ ಅವರದ್ದು ಕೂಡ ಇದೇ ಸಮುದಾಯ. ಹೀಗಾಗಿ ಜಾತಿ ಪ್ರಾತಿನಿಧ್ಯ ಸರಿದೂಗಿಸೋ ಪ್ರಯತ್ನ ಬಹುಶಃ ಮಾಡಿದ್ದಾರೆ ಅನ್ನೋದು ಲೆಕ್ಕಾಚಾರ. ಅಣ್ಣಾಮಲೈ ರಿಸೈನ್ಗೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ಮೇಲ್ನೋಟಕ್ಕೆ ಜಾತಿ ಕಾರಣವನ್ನು ವರಿಷ್ಠರು ಮುಂದಿಟ್ಟಿದ್ದಾರೆ. ಆದರೆ ಲೆಕ್ಕಾಚಾರ ಸ್ಟ್ರಾಟರ್ಜಿ ಬೇರೆನೇ ಇದೆ. ಬೇರೆಯೇ ರಾಜಕೀಯ ಅಥವಾ ರಾಜೀನಾಮೆಯ ಒಳಮರ್ಮ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ.
ಹಿಂದಿನಿಂದಲೂ ಕೂಡ AIADMK ವಿರೋಧಿಯಾಗಿದ್ರು ಅಣ್ಣಾಮಲೈ. ಜಯಲಲಿತಾ ಭ್ರಷ್ಟಾಚಾರದ ಬಗ್ಗೆ ಈ ಹಿಂದೆ ಅಣ್ಣಾಮಲೈ ಪ್ರಸ್ತಾಪ ಮಾಡಿದ್ರು. ಭ್ರಷ್ಟಾಚಾರಕ್ಕೆ ಮಾಜಿ CM ಜೈಲೆಂದಿದ್ದ ಅಣ್ಣಾಮಲೈ ಅವತ್ತು ಜಯಲಲಿತಾ ಹಿಂದುತ್ವ ಪ್ರತಿಪಾದಕ್ಕೆ ಅಂಥೇಳಿ ವಾದ ಮಾಡಿದ್ರು. 370 ವಿಧಿ ಬಂದಾಗ ಜಯಲಲಿತಾ ವಿರೋಧ ಮಾಡ್ತಿದ್ರು ಅಂಥೇಳಿ ಅಣ್ಣಾಮಲೈ ಹೇಳಿದರು. ಈ ವಾದ ಪ್ರಬಲವಾಗಿ ಅಣ್ಣಾಮಲೈ ಮತ್ತು DMK ಖಂಡಿಸಿತ್ತು. ಹೀಗಾಗಿ BJP ಮೈತ್ರಿ ಕಡಿತಗೊಳಿಸಿದ್ದು ಕೂಡ ಇದೇ ಎಲ್ಲ ಮಾತುಗಳಿಂದ ನೊಂದು ಅಂಥೇಳಿ ಹೇಳ್ತಾರೆ. ಎರಡೂ ಪಕ್ಷ ಪ್ರತ್ಯೇಕವಾಗಿ ಈ ಹಿಂದಿನ ಲೋಕಸಭಾ ಚುನಾವಣೆಯನ್ನು ಸ್ಪರ್ಧೆ ಮಾಡುತ್ತೆ. ಆಗ BJP ಒಂದು ಗೆಲ್ಲೋದಿಲ್ಲ, ಅದು ಗೊತ್ತಿರೋ ವಿಚಾರ. ಅಣ್ಣಾಮಲೈ ಕಂಡ್ರೆ AIADMK ಉರಿದು ಬೀಳುತ್ತೆ. ಈಗ ಮರು ಮೈತ್ರಿಗೆ ಅಮಿತ್ ಶಾ ಬಳಿ ಪಳನಿಸ್ವಾಮಿ ಈ ಷರತ್ತನ್ನು ವಿಧಿಸ್ತಾರೆ. ಅಣ್ಣಾಮಲೈ ಕೆಳಗಿಳಿಸಿದ್ರೆ ಮಾತ್ರ BJP ಸಖ್ಯ ಮಾಡ್ತೀವಿ ಅಂತೇಳಿ. ಈ ಷರತ್ತಿಗೆ ಒಲ್ಲದ ಮನಸ್ಸಿನಿಂದ ಅಮಿತ್ ಶಾ ಒಪ್ಪಿಗೆ ಕೊಡ್ತಾರೆ. ಬಾರದ ಮನಸ್ಸಿನಲ್ಲೇ ಅಣ್ಣಾಮಲೈ ರಾಜೀನಾಮೆಯನ್ನು ಕೊಡ್ತಾರೆ. ಒಬ್ಬಂಟಿ ಎಲೆಕ್ಷನ್ ಎದುರಿಸೋಕೆ ಕಮಲಕ್ಕೆ ಪ್ರಾದೇಶಿಕ ಪಕ್ಷ DMK ಮತ್ತು AIADMK ನಡುವೆ ಆ ತಾಕತ್ತಂತೂ ರಾಷ್ಟ್ರೀಯ ಪಕ್ಷಕ್ಕಿಲ್ಲ. ದ್ರಾವಿಡ ಪಕ್ಷಗಳ ಪ್ರಾಬಲ್ಯದ ಮಧ್ಯೆ ಹೋರಾಟ ಮಾಡೋದು ಕಷ್ಟ ಅನ್ನೋದು ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗಿದೆ. ಇದೀಗ ನಟ ವಿಜಯ್ ಹೊಸ ಪಕ್ಷದಿಂದಲೂ ಕೂಡ BJPಗೆ ದೊಡ್ಡ ಸವಾಲಿರೋದು. ಈ ಎಲ್ಲ ಕಾರಣಗಳಿಂದ ಮೈತ್ರಿಗೆ BJP ಉತ್ಸಾಹವನ್ನು ತೋರಿರೋದು. ಹಳೆ ದೋಸ್ತಿ ಅಣ್ಣಾ DMK ಜೊತೆಯಲ್ಲಿ AIADMK ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ ಇವರ ಜೊತೆಯಲ್ಲಿ ಸಖ್ಯವನ್ನು ಬೆಳೆಸಿದೆ. ಎರಡೂ ಪಕ್ಷ ಒಂದಾದರೆ DMK ಮಣಿಸುವಂತಹ ಒಂದಿಷ್ಟು ಶಕ್ತಿ ನಮ್ಮದಾಗತ್ತೆ ಅನ್ನುವಂಥ ಲೆಕ್ಕಾಚಾರ BJPಯದ್ದಾಗಿದೆ. BJPಗೆ ನೆಲೆ ಸಿಕ್ಕರೆ ಮುಂದೆ ಹೇಗಾದರೂ ಮಾಡಿ ಪಕ್ಷವನ್ನು ಅಲ್ಲಿ ಪುಟಿದೇಳಿಸಬಹುದು ಅನ್ನುವ ವಿಶ್ವಾಸ BJPಗಿದೆ. ಇನ್ನು ಅಣ್ಣಾಮಲೈಗೆ ಕೇಂದ್ರದಲ್ಲಿ ಸೂಕ್ತವಾದ ಸ್ಥಾನಮಾನವನ್ನು ಕೊಡುವಂಥ ಒಂದಿಷ್ಟು ಪ್ಲ್ಯಾನ್ ಕೂಡ ಮಾಡಿದ್ದಾರೆ, ಸ್ಟ್ರಾಟರ್ಜಿಯೂ ಕೂಡ ಇದೆ. ರಾಷ್ಟ್ರೀಯ ಪದಾಧಿಕಾರಿ ಅಥವಾ ಕೇಂದ್ರ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆಗಳಿದೆ ಅಣ್ಣಾಮಲೈಗೆ. ಅಣ್ಣಾಮಲೈ ಮೂಲಕ ಪಕ್ಷ ಸಂಘಟನೆಗೆ ತಂತ್ರವನ್ನು ಮಾಡುವಂಥ ಒಂದಿಷ್ಟು ವಿಚಾರ BJPಯ ಮುಂದಿದೆ. DMK ವಿರುದ್ಧ ಅಣ್ಣಾಮಲೈ ನಾನಾ ಹೋರಾಟಗಳನ್ನು ಮಾಡಿದರು. ಪಾದಯಾತ್ರೆ ಮೂಲಕವೂ ಕೂಡ ಅಣ್ಣಾಮಲೈ ಖ್ಯಾತಿಯನ್ನು ಗಳಿಸಿದ್ರು. ತಮಿಳುನಾಡಿನಲ್ಲಿ ಚಾಟಿ ಏಟು ಬಾರಿಸಿಕೊಳ್ಳೋ ವಿಭಿನ್ನ ಪ್ರತಿಭಟನೆಯನ್ನು ಕೂಡ ಅಣ್ಣಾಮಲೈ ಅವರು ಮಾಡಿದರು ಅಲ್ಲಿನ ಸರ್ಕಾರದ ವಿರುದ್ಧ. ಇದೀಗ ಅಣ್ಣಾ DMK ಷರತ್ತಿನಿಂದ ಅಣ್ಣಾಮಲೈ ತಮ್ಮ ರಾಜ್ಯ ಅಧ್ಯಕ್ಷರು ಪಟ್ಟಕ್ಕೆ ಈಗ ಪದತ್ಯಾಗ ಮಾಡಿದ್ದಾರೆ. ಕೇಂದ್ರ ಸಚಿವ ಸ್ಥಾನ ಬಗ್ಗೆಯೂ ಕೂಡ ಅಮಿತ್ ಶಾ ಚಿಂತನೆಯನ್ನು ಮಾಡಿದ್ದಾರೆ. ಅಣ್ಣಾಮಲೈ ಅವರನ್ನು ಹೇಗೆ ಮುಂದೆ ನಾವು ತೋರಿಸಬೇಕು ಅಥವಾ ಪಕ್ಷದಲ್ಲಿ ಅವರಿಗೆ ಜವಾಬ್ದಾರಿ ಕೊಡಬೇಕು ಅನ್ನೋದ್ರ ಬಗ್ಗೆ ಅಮಿತ್ ಶಾ ಚಿಂತನೆ ಮಾಡಿದ್ದಾರೆ. ಅಣ್ಣಾಮಲೈ ಜನಪ್ರಿಯತೆಯನ್ನು ಬಳಸಿಕೊಳ್ಳುವ ವ್ಯೂಹವನ್ನು ಕೂಡ ಹೈಕಮಾಂಡ್ ನಾಯಕರು ಹೆಣೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಕರ್ನಾಟಕದಲ್ಲೂ ಕೂಡ ಅಣ್ಣಾಮಲೈಗೆ ತಕ್ಕ ಮಟ್ಟಿನ ವರ್ಚಸ್ಸಿತ್ತು. ಕಳೆದ ಚುನಾವಣೆಯಲ್ಲಿ ಅಣ್ಣಾಮಲೈ ಸ್ಟಾರ್ ಪ್ರಚಾರಕರಾಗಿ ರಾಜ್ಯದ ಕೆಲ BJP ಅಭ್ಯರ್ಥಿಗಳ ಪರವಾಗಿ ಕ್ಯಾನ್ವಾಸ್ ಮಾಡಿದರು. ಅಣ್ಣಾಮಲೈ ಖಡಕ್ ಪೊಲೀಸ್ ಅಧಿಕಾರಿ ಅಂತೇಳಿ ಹೆಸರನ್ನು ಗಳಿಸಿದವರು, ಚಿಕ್ಕಮಗಳೂರಿನಲ್ಲೇ ಕೆಲಸ ಮಾಡಿದ್ದಾರೆ ಅವರು. ಹೀಗಾಗಿ ದಕ್ಷಿಣದಲ್ಲಿ ಪಕ್ಷ ಸಂಘಟನೆಗೆ ಉಪಕಾರಿಯಾಗುತ್ತೆ ಅಣ್ಣಾಮಲೈ ಅವರನ್ನು ಮುಂದೆ ಬಿಟ್ಟುಕೊಂಡ್ರೆ ಅನ್ನೋದು ಲೆಕ್ಕ. ನೈನಾರ್ ನಾಗೇಂದ್ರಗೆ BJP ಹೊಸ ಅಧ್ಯಕ್ಷ ಸ್ಥಾನವನ್ನು ಕೊಡುತ್ತೆ. ಅಣ್ಣಾಮಲೈ ಅವರು ಈಗ ರಾಜೀನಾಮೆ ಕೊಟ್ಟಿರೋದು. ನೆಕ್ಸ್ಟ್ ಯಾರು ಅಂತೇಳಿ ಬಂದಾಗ ನೈನಾರ್ ನಾಗೇಂದ್ರನ್ ಅವರಿಗೆ, ಇವರು ಹಿಂದುಳಿದ ವರ್ಗಕ್ಕೆ ಸೇರಿದ ನೈನಾರ್, ಇವರಿಗೆ ಮಣೆ ಹಾಕುವಂಥ ಸಾಧ್ಯತೆ ಇದೆ. ಇವರು ದೇವರ್ ಸಮುದಾಯಕ್ಕೆ ಸೇರಿದಂಥ ನಾಗೇಂದ್ರನ್. ಈ ಹಿಂದೆ AIADMKಯಲ್ಲಿದ್ದರು ಈ ನಾಯಕ ನೈನಾರ್ ನಾಗೇಂದ್ರ. 2017ರಲ್ಲಿ BJPಗೆ ಅವರು ಸೇರ್ಪಡೆ ಆಗ್ತಾರೆ ನೈನಾರ್ ನಾಗೇಂದ್ರ. ಜಯಲಲಿತಾ ಆಪ್ತರಾಗಿದ್ದ ನೈನಾರ್ಗೆ ಈಗ ಪಟ್ಟ ಕಟ್ಟೋದು, BJP ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಸಹಜವಾಗಿ ಪಳನಿಸ್ವಾಮಿ ಜೊತೆಗೂ ಕೂಡ ಉತ್ತಮವಾದಂಥ ಬಾಂಧವ್ಯ ನೈನಾರ್ ಹೊಂದಿರೋದ್ರಿಂದಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಇವರನ್ನು ಮಾಡಿದರೆ ಕಮ್ಯುನಿಕೇಷನ್, ಕೋಆರ್ಡಿನೇಷನ್, ಹೊಂದಾಣಿಕೆ ಚೆನ್ನಾಗಿರುತ್ತೆ ಅನ್ನೋದು BJP ಹೈಕಮಾಂಡ್ ಲೆಕ್ಕಾಚಾರ. ಪಳಲಿ ನೈನಾರ್ ಕಾಂಬಿನೇಷನ್ನಲ್ಲಿ ಎಲೆಕ್ಷನನ್ನು ಎದುರಿಸಿದರೆ ಈ ಮೈತ್ರಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದು. ಆ ಮೂಲಕ ವಿಧಾನಸಭಾ ಚುನಾವಣೆ 2026ಕ್ಕಿದೆ ತಮಿಳುನಾಡಿನಲ್ಲಿ, ಅಲ್ಲಿ ಮೈತ್ರಿಯಾಗಿ ಅಧಿಕಾರಕ್ಕೆ ಬರಬಹುದು ಅನ್ನುವ ಲೆಕ್ಕಾಚಾರದಲ್ಲಿ BJP ಹೈಕಮಾಂಡ್ ಇದೆ. ಜಾತಿ ಸಮೀಕರಣದೊಂದಿಗೂ ಕೂಡ DMKಗೆ ಸವಾಲು ಕೊಡುವಂಥ ಎಲ್ಲ ಸಂದರ್ಭವೂ ಕೂಡ ಆಗಬಹುದು ಅನ್ನೋದು. ವಿಧಾನಸಭಾ ಎಲೆಕ್ಷನ್ ಗೆಲ್ಲೋದಕ್ಕೆ ಅಮಿತ ತಂತ್ರವನ್ನು ಹೆಣೆದಿರೋದ್ರಿಂದಾಗಿ ಈ ಲೆಕ್ಕಾಚಾರದೊಂದಿಗೆ BJP ಅಣ್ಣಾಮಲೈ ಅವರಿಂದ ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿಸುವ ಹಾಗೆ ಮಾಡಿರೋದು. ಸದ್ಯಕ್ಕಂತೂ ಈ ರಾಜಕೀಯ ಲೆಕ್ಕಾಚಾರ ಅಮಿತ್ ಶಾ ಅವರ ಚಾಣಕ್ಯ ನೀತಿಯನ್ನು ಯಾರಿಂದಲೂ ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಹೇಗೆ ತಮಿಳುನಾಡಿನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮುಂದಿನ ಸುದ್ದಿಯನ್ನು ನೋಡೋಣ. ಕಾಂಗ್ರೆಸ್ ಆಡಳಿತದಲ್ಲಿ BJP ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆದಿರೋ ಬಗ್ಗೆ ಮೊದಲಿನಿಂದಲೂ ಕೂಡ ಆರೋಪಿಸಿಕೊಂಡು ಬಂದಿತ್ತು ಇದೇ BJP.
ಇದೀಗ ಈ ಆರೋಪಕ್ಕೆ ಪುಷ್ಟಿ ಅನ್ನುವಂತೆ ಕೊಡಗಿನ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಾಂಗ್ರೆಸ್ ಶಾಸಕರ ಒತ್ತಡದಿಂದ ತಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿಸಲಾಗಿದೆ ಅಂತ ಮನನೊಂದು ಡೆತ್ ನೋಟನ್ನು ಬರೆದಿಟ್ಟು ನೇಣು ಹಾಕಿಕೊಂಡಿದ್ದಾನೆ. ಇದೇ ಆತ್ಮಹತ್ಯೆ ಮಾಡಿಕೊಂಡ ವಿನಯ್. ಈಗ ಇದನ್ನೇ ಹೋರಾಟದ ಅಸ್ತ್ರವನ್ನ ಮಾಡಿಕೊಂಡು ಬಿಜೆಪಿ ಸರ್ಕಾರದ ವಿರುದ್ಧ ಬೀದಿಗಿಳಿದಿದೆ. ಇದು ಏನಾಗಬಹುದು, ಏನಿದು, ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಅಕ್ಯೂಸ್ ನಂಬರ್ 3 ಅಂತ ಇವ್ರು ಮಾಡ್ತಾರೆ, ಇಂಪ್ಲಿಕೇಟ್ ಮಾಡ್ತಾರೆ ಫಾಲ್ಸ್. ಆದಮೇಲೆ ಇವ್ರಿಗೆ ಪೊಲೀಸ್ ಹ್ಯಾರಾಸ್ಮೆಂಟು. ಏನು ಇಬ್ಬರು MLAಗಳಿದ್ದಾರೆ, ಅವ್ರದ್ದು ಸಪೋರ್ಟರ್ಸ್ ಇದ್ದಾರೆ. ಆ ಎಫ್ ಐ ಆರಲ್ಲಿ ಯಾರು ಕಂಪ್ಲೇಂಟ್ ಇದ್ದಾರೆ, FIR ಸ್ಟೇ ಆದರೂ ಕೂಡ ಅವ್ರ ಮೇಲೆ ನಿರಂತರ ಹ್ಯಾರಾಸ್ಮೆಂಟ್. ಕೊಡಗಿನ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ. ಸೂಸೈಡ್ ಅವರು ನಮ್ಮ ಡಿಸೀಸ್ಡ್ ಅವರ ಬ್ರದರ್ ಏನು ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಂಪ್ಲೇಂಟ್ ಮೇಲೆ ಒಂದು FIR ಮಾಡಿದ್ವಿ. ತದನಂತರ ಮಧ್ಯಾಹ್ನ ಅವರ ಬ್ರದರು ಮತ್ತು ಸಂಬಂಧಿಕರು ಬಂದು ಒಂದು ವಾಟ್ಸಪ್ನಲ್ಲಿ ಇನ್ನೊಂದು ಮೆಸೇಜ್ ಇದೆ. ಆ ಮೆಸೇಜ್ನಲ್ಲಿ ಇನ್ನು ಸ್ವಲ್ಪ ಅದರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಸೊ ಅದನ್ನು ಇದರ ಸೇರಿಸ್ಕೊಂಡು ಅದರ ಪ್ರಕಾರ ಕೆಲವು ಹೆಸರುಗಳನ್ನ ಸೇರಿಸಬೇಕು ಅಂತ ಈ ಏನೊಂದು 4-5 ಪೇಜ್ ಕಂಪ್ಲೇಂಟ್ ಬರೋದು ವಕೀಲರ ಜೊತೆ ಕೊಟ್ಟಿದ್ದಾರೆ. ಸೊ ಇದನ್ನು ರಿಸೀವ್ ಮಾಡಿದ್ದೀನಿ. ರಿಸೀವ್ ಮಾಡಿ ಅದನ್ನು ನಾಳೆ ಈ ಕಡಿತ ಏನಿದೆ, ಈ ಕೇಸ್ ಏನಿದೆ, ಈ ಕೇಸಿನ ಮುಂದಿನ ತನಿಖೆಯಲ್ಲಿ ಅಳವಡಿಸ್ಕೊಂಡು ಸೊ ಮುಂದಿನ ಕ್ರಮವನ್ನು 100% ನಾವು ಜರುಗಿಸ್ತೀವಿ. ಅದಾದ ನಂತರ ಈಗ ಮಧ್ಯಾಹ್ನ ಪೋಸ್ಟ್ಮಾರ್ಟಮ್ ಆಗಿದೆ. ಪೋಸ್ಟ್ಮಾರ್ಟಮ್ ನಂತರ ಈಗ ಬಾಡಿಯನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಅವರು ಅವರ ಸ್ವಂತ ಸ್ಥಳ ಕೂರ್ಗ್ನ ಅವರ ಸ್ವಂತ ಗ್ರಾಮಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಏನು ಸೂಸೈಡ್ ನೋಟಲ್ಲಿ ಏನು ಹೆಸರುಗಳಿದೆ ಅದನ್ನು ಬಿಟ್ಟು ಒಂದೇ ಒಂದು ಹೆಸರನ್ನ ಬರೆದಿದ್ದಾರೆ FIR ಅಲ್ಲಿ. ಅದರಿಂದ ಅವರ ಅವರ ಸಹೋದರ ಇವತ್ತು ಆ 2 ಹೆಸರುಗಳನ್ನ ಸೇರಿಸ್ಬೇಕು ಅನ್ನೋದು ನಾವೆಲ್ಲರೂ ಕೂಡ ಅಶ್ವಥ್ ನಾರಾಯಣ, ನಾವು, ನಮ್ಮ ಛಲವಾದಿ ನಾರಾಯಣ ಸ್ವಾಮಿ, ನಮ್ಮೆಲ್ಲ ಲೀಡರ್ಸು, ನಮ್ಮ ನಾರಾಯಣ ಸ್ವಾಮಿ ಅವರು ಎಲ್ಲರೂ ನಾವು ಏನು ಅವರ ಡೆತ್ ನೋಟಲ್ಲಿ ಏನಿದೆ, ಯಾಕಂದರೆ ಡೆತ್ ನೋಟ್ ಈಸ್ ದ ಫೈನಲ್. ಡೆತ್ ನೋಟಲ್ಲಿ ಏನಿದೆಯೋ ಅದನ್ನು ಬರಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಯಾವುದೋ ಇನ್ಫ್ಲೂಯೆನ್ಸಲ್ಲಿ ಯಾವುದೋ ಒಂದು ಒತ್ತಡದಲ್ಲಿ ಅವರು ಯಾರ್ಯಾರೋ ಹೆಸರುಗಳು ಬರೆಯುವಂಥದ್ದು ಅದು ಸರಿಯಲ್ಲ. ಕಾನೂನು ಪ್ರಕಾರ ಕಾನೂನು ಏನಿದೆ ಆಮೇಲೆ ಬೇಕಾದರೆ ಕೋರ್ಟಲ್ಲಿ ತೀರ್ಮಾನ ಆಗಲಿ, ಯಾರು ತಪ್ಪಿತಸ್ಥರು ಅನ್ನೋದು ಕೋರ್ಟಲ್ಲಿ ತೀರ್ಮಾನ ಆಗಲಿ. ಪೊಲೀಸರೇ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇಲ್ಲ, ಪೊಲೀಸರಿಗೆ ಆ ರೈಟ್ಸ್ ಇಲ್ಲ. ಕಾನೂನು, ನ್ಯಾಯಾಲಯ, ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು ಯಾರು ತಪ್ಪಿತಸ್ಥರು, ಯಾರು ಇದು, ಅದರ ಎವಿಡೆನ್ಸು ಅದೆಲ್ಲ. ಇಲ್ಲಿ ಪೊಲೀಸರೇ ಬಿಡೋದು, ಪೊಲೀಸರೇ ಸೇರಿಸೋದು ಹಿಂಗಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈಗ ಅವರ ಸಹೋದರರು ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೂ ಬೇರೆ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಯಾರು ಡೆತ್ ನೋಟಲ್ಲಿದೆ ಅವೆಲ್ಲ ಹೆಸರುಗಳನ್ನು ಸೇರಿಸ್ಬೇಕು ಅಂತೇಳಿ DCP ಕೊಟ್ಟಿದ್ದೀರಿ. ಅವರು ಇವಾಗ ಸ್ವೀಕಾರ ಮಾಡಿ ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ನ್ಯಾಯ ಬೇಕು, ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀರಿ. ನಾಳೆನೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಕೂಡ ನಾಳೆ ಕೊಡಗಲ್ಲಿ ಹೋಗ್ತಾ ಇದ್ದಾರೆ. ನಾಳೆನೂ ಕೂಡ ಅಲ್ಲಿ ನಾವು ಧರಣಿಯನ್ನು ಮುಂದುವರಿಸ್ತೀವಿ. ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ನಮ್ಮದು ಫಸ್ಟು ನಮ್ಮದು FIR ಅಲ್ಲಿ ಸೇರಿಸ್ಬೇಕು ಅನ್ನೋದು, ಆಮೇಲೆ ಅದು FIR ಸೇರಿಸಿದ ಮೇಲೆ ಮುಂದಿನ ಒಂದು ಹೋರಾಟ ಹೇಗಿರುತ್ತೆ ಅಂತ ನಾವು ಪಾರ್ಟಿಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಫಸ್ಟು FIR ಆಗಬೇಕು, FIR ಆದಮೇಲೆ ನಮ್ಮದು ಮುಂದಿನ ಹೋರಾಟ ತೀರ್ಮಾನ. ಈಗ ಬಾಡಿ ತಗೊಂಡು ಕೊಡಗಿಗೆ ಹೋಗ್ತಾರೆ. ಅಲ್ಲಿ ನಮ್ಮ ಮುಖಂಡರುಗಳಿದ್ದಾರೆ, BJPಯ ನಾಯಕರುಗಳು ಮತ್ತು ಅವ್ರ ಕುಟುಂಬದವರು ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ನಾವು ಕೂಡ ಅಲ್ಲಿಗೆ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ ಅಲ್ಲಿ. ಸೊ ನಾಳೆ ಇನ್ನಷ್ಟು ಬೆಳವಣಿಗೆಗಳು ಇದೆ ಅಲ್ಲಿ, ನಾಳೆ ತೀರ್ಮಾನ ಮಾಡ್ತೀರಿ. ಒಟ್ಟಾರೆ ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ. ನಾಳೆ ಬೆಳಗ್ಗೆ ಕೋರ್ಟ್ಗೆ ಹೋಗ್ತಾರೆ. ನಾಳೆ ಬೆಳಗ್ಗೆ ಅಲ್ಲೂ ಕೂಡ ಪ್ರತಿಭಟನೆಗಳು ಇರ್ತತೆ. ಇಲ್ಲಿ ಕೋರ್ಟ್ ಆದೇಶ ಇವೆಲ್ಲ ನೋಡಿಕೊಂಡು ನಮ್ಮ ಪ್ರತಿಭಟನೆಗಳನ್ನು ನಾವು ಮುಂದುವರಿಸ್ತೀವಿ. ಮತ್ತು ಪಾಪ ಆಯಿತು. ಬೆಳಗ್ಗಿಂದ ಇಲ್ಲಿ ಶವಾಗಾರದ ಮುಂದೆ ನಾವು ಕಾಯ್ತಾ ಕುಳಿತಿದ್ದೇವೆ. ಅವರಿಗೆ 9:50ಕ್ಕೆ ಕಂಪ್ಲೇಂಟ್ ಕೊಡಲಾಗಿದೆ. 3 ಗಂಟೆವರೆಗೆ FIR ಹಾಕಲಿಕ್ಕೆ ಮೀನಾಮೇಷ ಎಣಿಸಿದ್ದಾರೆ. ಡೆತ್ ನೋಟಲ್ಲಿ ಎಲ್ಲ ಹೆಸರುಗಳನ್ನು ಬರೆದಿಡಲಾಗಿದೆ. ಅದರ ಪ್ರಕಾರ
ನಮ್ಮ ಅವರ ವಿನಯ್ ಅವರ ಅಣ್ಣ ಜೀವನ್ ಅವರೇ ತಮ್ಮ ಕೈ ಬರಹದಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹೆಸರುಗಳನ್ನು ಕೊಟ್ಟಿದ್ದರೂ ಕೂಡ ಪರ್ಪಸ್ಫುಲಿ ಶಾಸಕರು ಮತ್ತು ಇನ್ನೊಬ್ಬರು ಪೂವಯ್ಯ ಅಂತಕ್ಕಂಥವ್ರ ಹೆಸರನ್ನ ಬಿಡಲಾಗಿದೆ. ಬಿಟ್ಟ ಮೇಲೆ ನಮಗೆ ಕೊನೆಯಲ್ಲಿ 3ವರೆಗೆ ಕಾಪಿ ಸಿಕ್ಕಿದೆ, ಅಲ್ಲಿವರೆಗೆ ಡಿಸ್ಕ್ಲೋಸ್ ಮಾಡಿಲ್ಲ. ಮಾಡಿದಾಗ ನಾವು ಪ್ರೊಟೆಸ್ಟ್ ಮಾಡಿದಾಗ ಈಗ ಮತ್ತೊಂದು ಸಾರಿ ಅದನ್ನು ಇಲ್ಲ ನೀವು ಹೆಸರೇ ಬರೆದಿರಲಿಲ್ಲ ಅಂದರು. ನಾವು ತೋರಿಸ್ಕೊಟ್ಟ ಮೇಲೆ ಇದು ಪರ್ಪಸ್ಫುಲಿ ಬಿಟ್ಟಿದ್ದಾರೆ ಅನ್ನೋದು ನಮಗೆ ಖಾತ್ರಿ ಆಯಿತು. ಅದಕ್ಕೆ ಈಗ ಅದನ್ನು ಒಂದು ಸಾರಿ FIR ಆಗಿದೆ, ಅದನ್ನು ಕೋರ್ಟಿಗೆ ನಾವು ಪ್ರೊಡ್ಯೂಸ್ ಮಾಡುವಾಗ ಸೇರಿಸ್ತೇವೆ ಅಂಥೇಳಿ ಈಗ DCP ಅವರು ಹೇಳಿದ್ದಾರೆ. ನಮಗೆ ಹೇಳಿದ ಮೇಲೆ ಅವರ ಕುಟುಂಬದವರು ಒಪ್ಕೊಂಡಿದ್ದಾರೆ. ಅದರಿಂದ ಈಗ ತೆಗೆದುಕೊಂಡು ಹೋಗ್ತಕ್ಕಂಥದ್ದಿದೆ. ಇದರಲ್ಲಿ ಪಿತೂರಿ ಇದೆ. ಶಾಸಕರುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಬಹುಶಃ ಅವರಿಗೆ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದಾರೆ. ಅನೇಕ ಶಾಸಕರುಗಳನ್ನು ಮಂತ್ರಿಗಳನ್ನು ಈ ರೀತಿ ಕ್ಲೀನ್ ಚಿಟ್ ಕೊಟ್ಟು ನಮ್ಮ ಕಾರ್ಯಕರ್ತರನ್ನು ಇವತ್ತು ತೊಂದರೆ ಕೊಡ್ತಕ್ಕಂಥದ್ದು, ಅವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮೊದಲಿಂದ ಮಾಡ್ತಾ ಬಂದಿದೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೆ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಅವ್ರ ಹೆಸರುಗಳನ್ನು ಸೇರಿಸಬೇಕು, ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಈಗ ಜೀವನ್ ಅವರು ಮತ್ತು ಅವರ ಕುಟುಂಬದವರು ಇಲ್ಲಿಂದ ಅವರು ತೆರಳುತ್ತಾ ಇದ್ದಾರೆ. ನಾಳೆ ನಮ್ಮ ಅಧ್ಯಕ್ಷರು ಕೂಡ ಅಲ್ಲಿ ಹೋಗ್ತಿದ್ದಾರೆ. ಹೋಗಿ ನಾವೆಲ್ಲರೂ ಸೇರಿ ಧರಣಾ ಕಾರ್ಯಕ್ರಮ ಮುಂದುವರಿಸ್ತೇವೆ. ಯಾಕೆಂತಂದರೆ ಅವರ ಹೆಸರುಗಳನ್ನು ಅದರಲ್ಲಿ ಸೇರಿಸಬೇಕು ಮತ್ತು ಅವರಿಗೆ ಶಿಕ್ಷೆ ಆಗಬೇಕು. ಈಗ ನಿಮ್ಮ ಹೋರಾಟಕ್ಕೆ ಪ್ರಾಥಮಿಕವಾಗಿ ಜಯ ಸಿಕ್ಕಂಗೆ ಆಯಿತು. ಆ ಹೆಸರುಗಳನ್ನು ಸೇರಿಸ್ಕೊಳ್ಳಿಕ್ಕೆ DCP ಅವರು ಒಪ್ಪಿಗೆ ಸೂಚಿಸಿದ್ದಾರೆ. ನಿಜಕ್ಕೂ ನೋಡಿ, ಈ ಒಂದು ಆತ್ಮಹತ್ಯೆ ಭಾಗ್ಯ ಕೊಡುವಂಥ ಒಂದು ಸರ್ಕಾರವಾಗಿದೆ ಈ ಕಾಂಗ್ರೆಸ್ ಸರ್ಕಾರ. ಏನಪ್ಪ, ಈ ಸರ್ಕಾರ ಬಂದ ಕಾಲದಿಂದನೂ ಆತ್ಮಹತ್ಯೆನೇ ಗ್ಯಾರಂಟಿ ಅನ್ನುವಂಥ ರೀತಿಯಾಗಿದೆ. ಆತ್ಮಹತ್ಯೆ ಸಾಮಾನ್ಯ ಮನುಷ್ಯರು, ಅಮಾಯಕರು ನ್ಯಾಯಯುತವಾಗಿ ಒಂದು ಉತ್ತಮ ನಾಗರಿಕರಾಗಿ ಬಾಳ್ತಿರೋಂಥ ವ್ಯಕ್ತಿಗಳಿಗೆ ಕಿರುಕುಳ ಕೊಟ್ಟು ಅವರ ಜೀವ ತಗೊಳ್ಳೋವಂಥ ಕೆಲಸಗಳನ್ನು ಕಿರುಕುಳ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಎಲ್ಲ ರೀತಿ ಕಿರುಕುಳ ಕೊಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿ ಅವ್ರನ್ನ ಪರಿಸ್ಥಿತಿ ನಿರ್ಮಾಣ ಮಾಡಿರೋಂಥ ಈ ವ್ಯಕ್ತಿಗಳು ಶಾಸಕರುಗಳಾಗಲಿ, ಸರ್ಕಾರ ಆಗಲಿ, ಮಂತ್ರಿಗಳಾಗಲಿ ಹಲವಾರು. ಇವತ್ತು ಈ ವಿಚಾರದಲ್ಲಿ ಹೇಳಬೇಕು ಅಂದರೆ ನಿಜಕ್ಕೂ ದುಃಖ ಆಗುತ್ತೆ. ಅಂತ ಚಿಕ್ಕ ಮಗು ಇರೋಂಥ ಅವನ ಹೆಂಡತಿ ಮಗು ಅವ್ರ ಪರಿಸ್ಥಿತಿ ಏನಾಗಬೇಕು, ಏನು ಸಂದೇಶ ಕೊಡ್ತಿದ್ದಾರೆ, ಯಾರು ನ್ಯಾಯವಾಗಿ ಸಮಾಜದಲ್ಲಿ ಏನಾದ್ರು ತಪ್ಪು ಒಪ್ಪುಗಳನ್ನು ಬೆಳಕಿಗೆ ತಂದರೆ ಈ ರೀತಿ ಆತ್ಮಹತ್ಯೆನೇ ಗ್ಯಾರಂಟಿನಾ? ಸಮಸ್ಯೆಗಳು ಹೇಳಬಾರ್ದಾ ಅನ್ನೋಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಈ ರೀತಿ ಕಿರುಕುಳ ಕೊಡ್ತಿರೋವಂಥದ್ದು ನಿಜಕ್ಕೂ ಖಂಡನೀಯ. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಅಗಲಿಕೆಯನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆ, ಅವರ ಶ್ರೀಮತಿಯವರಿಗೆ, ಅವರ ಮಗುಗೆ, ಚಿಕ್ಕ ಮಗು 2 ವರ್ಷನ 3.5 ವರ್ಷ ಮಗು, ತಂದೆ ಇಲ್ಲದ ಈ ಮಗು ತಂದೆ ಇಲ್ಲದೆ ಬೆಳೆಯುವಂಥದ್ದಾಗಿದೆ. ಅವ್ರ ಅಣ್ಣ ತಮ್ಮದಿರೋವ್ರ ಕುಟುಂಬಕ್ಕೆಲ್ಲ ಆಧಾರವಾಗಿದ್ದರು. ನಿಜಕ್ಕೂ ಇಂಥ ನಷ್ಟ ಆಗಿರುವಂಥದ್ದು ತುಂಬಲಾರ್ದ ನಷ್ಟವಾಗಿದೆ. ಆದರೂ ಇವತ್ತಿನ ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ ಹೋರಾಟ ನಡೆದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಿಜಕ್ಕೂ ಈ ಸಂಬಂಧಪಟ್ಟ ವ್ಯಕ್ತಿಗಳು, ಈ ಶಾಸಕರು ಮತ್ತು ಇನ್ನು ಇತರ ಇಬ್ಬರು ವ್ಯಕ್ತಿಗಳಿಗೆ ಶಿಕ್ಷೆ ಆದಾಗ ಮಾತ್ರ ನಿಜಕ್ಕೂ ಅವರ ಆತ್ಮಕ್ಕೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಿಜಕ್ಕೂ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೂಸೈಡ್ ಕೇಸ್ನಲ್ಲಿ ಟ್ವಿಸ್ಟ್ ಸಿಗ್ತಾ ಇದೆ. ಶಾಸಕರ ವಿರುದ್ಧ ಹೊಸ ದೂರು ದಾಖಲು ಮಾಡೋದಕ್ಕೆ ಹೊರಟಿದ್ದಾರೆ ಪೊಲೀಸರು. ಶಾಸಕರಾದ ಪೊನ್ನಣ್ಣ ಮಂಥರ್ಗೌಡ ವಿರುದ್ಧ ದೂರು. DCP ದೇವರಾಜ್ಗೆ ಬಿಜೆಪಿ ನಾಯಕರಿಂದ ದೂರು ಕೊಟ್ಟಿದ್ದಾರೆ. ಅವರ ಹೆಸರನ್ನು ಯಾಕೆ ನೀವು ಕೈಬಿಟ್ರಿ ಅಂತ. ಇವತ್ತು ಬೆಳಗ್ಗೆ ನಮ್ಮ ಎಣ್ಣೂರು ಪೊಲೀಸ್ ಠಾಣೆಯಲ್ಲಿ ಏನೊಂದು ಪ್ರಕರಣ ದಾಖಲಾಗಿತ್ತು. ಸೊ ಅಬೆಟ್ಮೆಂಟ್ ಟು ಸೂಸೈಡ್ ಅವರು ನಮ್ಮ ಡಿಸೀಸ್ಡ್ ಅವರ ಬ್ರದರ್ ಏನು ಕಂಪ್ಲೇಂಟ್ ಕೊಟ್ಟಿದ್ರು, ಆ ಕಂಪ್ಲೇಂಟ್ ಮೇಲೆ ಒಂದು FIR ಮಾಡಿದ್ವಿ. ತದನಂತರ ಮಧ್ಯಾಹ್ನ ಅವರ ಬ್ರದರು ಮತ್ತು ಸಂಬಂಧಿಕರು ಬಂದು
ಒಂದು ವಾಟ್ಸಪ್ನಲ್ಲಿ ಇನ್ನೊಂದು ಮೆಸೇಜ್ ಇದೆ. ಆ ಮೆಸೇಜ್ನಲ್ಲಿ ಇನ್ನು ಸ್ವಲ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಸೊ ಅದನ್ನು ಇದರ ಸೇರಿಸ್ಕೊಂಡು ಅದರ ಪ್ರಕಾರ ಕೆಲವು ಹೆಸರುಗಳನ್ನ ಸೇರಿಸಬೇಕು ಅಂತ ಏನೊಂದು 4-5 ಪೇಜ್ ಕಂಪ್ಲೇಂಟ್ ಬರೋದು ವಕೀಲರ ಜೊತೆ ಕೊಟ್ಟಿದ್ದಾರೆ. ಸೊ ಇದನ್ನು ರಿಸೀವ್ ಮಾಡಿದ್ದೀನಿ. ರಿಸೀವ್ ಮಾಡಿ ಅದನ್ನು ನಾಳೆ ಈ ಕಡಿತ ಏನಿದೆ, ಈ ಕೇಸ್ ಏನಿದೆ, ಈ ಕೇಸಿನ ಮುಂದಿನ ತನಿಖೆಯಲ್ಲಿ ಅಳವಡಿಸ್ಕೊಂಡು ಸೊ ಮುಂದಿನ ಕ್ರಮವನ್ನು 100% ನಾವು ಜರುಗಿಸ್ತೀವಿ. ಅದಾದ ನಂತರ ಈಗ ಮಧ್ಯಾಹ್ನ ಪೋಸ್ಟ್ಮಾರ್ಟಮ್ ಆಗಿದೆ. ಪೋಸ್ಟ್ಮಾರ್ಟಮ್ ನಂತರ ಈಗ ಬಾಡಿಯನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಕೆಲವೇ ಕ್ಷಣದಲ್ಲಿ ಶವಾಗಾರದಿಂದ ಮೃತದೇಹ ಹಸ್ತಾಂತರ ಮಾಡ್ತಾರೆ. ಪೊಲೀಸರಿಂದ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗುತ್ತೆ. ವಿನಯ್ ಮೃತದೇಹ ಆಸ್ಪತ್ರೆ ಮುಂದೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಆಸ್ಪತ್ರೆಯ ಮುಂದೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವಿನಯ್ ಪಾರ್ಥಿವ ಶರೀರ ಈಗ ಶವಾಗಾರದಿಂದ ಅವರ ಮನೆಯವರಿಗೆ ಒಪ್ಪಿಸ್ತಾರೆ. ನೋಡಿ, ಕಂಪ್ಲೇಂಟ್ನಲ್ಲಿ ಶಾಸಕರ ಹೆಸರನ್ನು ಉಲ್ಲೇಖ ಮಾಡಿದ್ರು ಕೂಡ FIRನಲ್ಲಿಲ್ಲ. ನೋಡಿ, ಇದು ವಿನಯ್ ಮೃತದೇಹ, ಡೆಡ್ ಬಾಡಿಯನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಯವರಿಗೆ ಹಸ್ತಾಂತರ ಮಾಡ್ತಾರೆ. ಸದ್ಯಕ್ಕೆ ಬಿಜೆಪಿಯ ನಾಯಕರೆಲ್ಲ ಅಲ್ಲೇ ಇದ್ದಾರೆ. ಈ ಪ್ರಕರಣದಲ್ಲಿ ತಮ್ಮ ಕಾರ್ಯಕರ್ತನನ್ನ ಷಡ್ಯಂತ್ರದ ಮೂಲಕ ಆತನನ್ನ ದೌರ್ಜನ್ಯ ಮಾಡಿ ಆತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಆದದ್ದು ಶಾಸಕರು ಪೊನ್ನಣ್ಣ ಮತ್ತೆ ಮಂತರಗೌಡ ಅನ್ನೋದು ಗಂಭೀರವಾದ ಆರೋಪ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.